ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಈ ನಿಮ್ಮ ನಿರಂಜನ್ ದೇಶಪಾಂಡೆಯ ಕೋಟಿ ಕೋಟಿ ನಮಸ್ಕಾರಗಳು. ಅಪಾರ್ಟ್ಮೆಂಟ್ ಅಲ್ಲಿ ಸಾವಿರಾರು ಜನರ ಮಧ್ಯ ನಮ್ ಜೊತೆ ಇದ್ರು, ಹಳ್ಳಿಲಿ ನಮ್ಮವ್ರ ಜೊತೆ ಇರುವಂತ ಒಡನಾಟನ ಯಾವತ್ತೂ ಮರೆಯಕ್ಕಾಗಲ್ಲ. ಆನ್ಲೈನ್ ಅಲ್ಲಿ ಎಷ್ಟೇ ಕಾಸ್ಟ್ಲಿ ಫುಡ್ ಆರ್ಡರ್ ಮಾಡಿದ್ರು ನಮ್ಮ ಅಜ್ಜಿ ಮುತ್ತಜ್ಜಿಯ ಕೈ ರುಚಿ ಮುಂದೆ ಅವೆಲ್ಲ ಏನೂ ಅಲ್ಲ. ಜೊತೆಯವ್ರ ಹತ್ರ ಸ್ವಲ್ಪ ಮನಸ್ತಾಪ ಆದ್ರೆ ಸಾಕು, ಅವ್ರ ಸಾವಾಸನೇ ಬೇಡ ಗುರು ಅನ್ನೋ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಮ್ಮ ಹಳ್ಳಿ ಕಡೆ ಹೇಳೋ ತರ ಒಂದ್ ಮಾತ್ ಬರ್ತದೆ, ಒಂದ್ ಮಾತ್ ಹೋಯ್ತದೆ, ಹಂಗಂತ ಸಂಬಂಧ ಬಿಟ್ಕೊಡಕ್ ಆಯ್ತದ ಅನ್ನೋ ಒಂದೇ ಒಂದು ಮಾತಿನ ಮುಂದೆ ಇನ್ಯಾವ ಜೀವನದ ಫಿಲಾಸಫಿನೂ ದೊಡ್ಡದಾಗಿ ಕಾಣದೇ ಇಲ್ಲ. ಇನ್ನ ಜೊತೆಯಲ್ಲೇ ಹುಟ್ಟಿ ಬೆಳೆದ ಮೇಲೆ ದಾಯಾದಿಗಳಾದ್ರೂ ವರ್ಷದಲ್ಲಿ ಒಂದು ದಿನ ಎಡೆಯಕ್ಕಾದ್ರೂ ಒಂದಾಗಲೇಬೇಕು ಅನ್ನೋ ಒಂದು ನಂಬಿಕೆ ಮುಂದೆ ಇನ್ ಯಾವುದೇ ಜೀವನದ ದೊಡ್ಡ ಪಾಠ ಬೇಕಾಗೇ ಇಲ್ಲ. ಹೌದು, ನಿಜವಾಗ್ಲೂ ಸಂಬಂಧಗಳು ಅಂದ್ರೇನೆ ಹಾಗೆ. ಇದು ವೈಟ್ ಗೋಲ್ಡ್ ಕೋ ಪ್ರೆಸೆಂಟ್ಸ್ ನಾವು ನಮ್ಮವರು. ನೋಡಿ, ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ಇಲ್ಲಿ ನಮ್ಮವರಿಗಾಗಿ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನ ಸಾರುವಂತ ಕನ್ನಡತನ ತುಂಬಿ ತುಳುಕಾಡ್ತಾ ಇರುವಂತ ಒಂದು ಅಚ್ಚುಕಟ್ಟಾದ ಮನೆಯನ್ನ ನಾವು ಕಟ್ಟಿದೀವಿ. ಇದು ನಮ್ಮವರಿಗಾಗಿ ಕಟ್ಟಿರುವಂತ ಸಂಬಂಧಗಳ ಮನೆ. ನೋಡಿ, ಹಳ್ಳಿ ಕಡೆ ಎಲ್ಲ ತೊಟ್ಟಿ ಮನೆ ಅಂತ ಇರುತ್ತೆ, ಗೊತ್ತಾ ನಿಮಗೆ? ಅದೇ ತೊಟ್ಟಿ ಮನೆ ವೇದಿಕೆ ಮೇಲೆ ಸಿದ್ಧ ಆಗಿದೆ. ಬನ್ನಿ ಒಂದೊಂದೇ ಕಡೆ ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಬನ್ನಿ ಜಗಲಿ ಕಟ್ಟೆ ಹತ್ರ ಹೋಗೋಣ. ನೋಡಿ, ಎಷ್ಟೇ ಬಿಸಿಲಿದ್ರು ಈ ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಒಂಥರ ತಣ್ಣಗಿರುತ್ತೆ, ಮನ್ಸಿಗೊಂಥರ ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಟ ಆಡಿಲ್ಲ ನಾವಿಲ್ಲಿ. ಅಳಗುಡು ಮನೆ ಆಡ್ತಿದ್ವಿ, ಚೌಕಾಬಾರ ಆಡ್ತಿದ್ವಿ, ಹಾವು ಏಣಿ ಆಡ್ತಾ ಇದ್ವಿ. ಈ ಜಗಲಿ ಕಟ್ಟೆ ಮೇಲೆ ಆಗದಿರೋ ಕಥೆನೇ ಇಲ್ಲ. ಇನ್ನ ಈ ಮನೆಯ ಛಾವಣಿ ಅಂತಾರೆ, ಗೊತ್ತಾ? ಯಾವುದೇ ಮನೆ ತಗೊಂಡ್ರೆ ಮನೆ ಎಂಟ್ರೆನ್ಸ್ ಮುಖ್ಯ. ಅದು ಈ ತರ ಒಂದು ಹೆಂಚಿನ ಮನೆ, ಎಂಥ ದೊಡ್ಡದಾದ ಹೆಬ್ಬಾಗಿಲು. ನಮ್ಮ ಹಿರಿಯರೆಲ್ಲ ಬರಬೇಕಾದ್ರೆ ಕಾಲ್ ತೊಳ್ಕೊಂಡು ತಲೆ ಬಗ್ಗಿಸ್ಕೊಂಡು ಒಳಗೆ ಹೋಗೋರು, ಆಚೆ ಬರೋರು. ಅದೇ ಒಂದು ಪರಂಪರೆ, ಅದೇ ಒಂದು ಪ್ರತೀತಿನ ಉಳಿಸುವಂತ ಅದ್ಭುತವಾದ ಹೆಬ್ಬಾಗಿಲು. ಇನ್ನ ಆಗಿನ ಕಾಲದ ಮನೆ ಅಂದ್ರೆ ಮನೆ ಮುಂದೆ ಒಂದು ಮರ ಇರ್ಬೇಕು. ಗಾದೆ ಇದೆಯಲ್ಲ, ಅಪ್ಪ ಹಾಕಿದ್ದ ಆಲದ ಮರ ಅಂತ. ನೋಡಿ, ಒಂದು ಬೃಹದಾದ ಮರ, ಆಲದ ಮರ, ಒಂದು ಸಣ್ಣ ಗಿಡ, ಅದು ದೊಡ್ಡ ಹೆಮ್ಮರ ಆಗಿ ಅದರ ಬೇರುಗಳು ಬಿಡ್ತಾ ಇತ್ತಲ್ಲ. ಈ ಶೋನ ಒಂದು ಉದ್ದೇಶನೂ ಅದೇ. ಆ ಬೇರುಗಳನ್ನ ನೀವು ಕಂಡು ಹಿಡ್ಕೊಳ್ಳಿ. ಬ್ಯಾಕ್ ಟು ರೂಟ್ಸ್ ಅಂತೀವಲ್ಲ, ಆತರ ಇದು ಬ್ಯಾಕ್ ಟು ಬೇರು. ಈಗಿನ ಕಾಲದಲ್ಲಿ ನಾವು ತುಂಬಾ ಮಿಸ್ ಮಾಡ್ಕೊಳ್ಳೋದೇನು ಹೇಳಿ? ಮನೆ ಅಂದ್ಮೇಲೆ ಒಂದು ದೊಡ್ಡ ಅಂಗಳ. ಈ ಅಂಗಳ ಇದೆಯಲ್ಲ, ಅದೆಷ್ಟು ತಲೆಮಾರುಗಳು ಇಲ್ಲಿ ಏನೇನು ಮಾಡಿದಾವೋ. ಮದುವೆ ಆಗಿದೆ, ಮುಂಜೆ ಆಗಿದೆ, ಕೈತುತ್ತಾಗಿದೆ, ಎಲೆ ಶಾಸ್ತ್ರ, ವಿಳೆದೆಲೆ ಶಾಸ್ತ್ರ, ಪ್ರತಿಯೊಂದು ದೀಪಾವಳಿಯ ಪಟಾಕಿ ಹೊಡೆಯೋದಿಲ್ಲೇ, ಪ್ರತಿಯೊಂದು ಇಲ್ಲೇ. ಈ ತರ ಒಂದು ದೊಡ್ಡ ಅಂಗಳ ನಿಮಗೆಲ್ಲ ಒಂದ್ ಸ್ವಲ್ಪ ನೆನಪಾಗಿರುತ್ತೆ ಅಂತ ಅನ್ಕೋತೀನಿ. ಅದೇ ರೀತಿ ಈ ಶೋ ಪೂರ್ತಿ ಈ ಸಂಬಂಧಗಳ ಮನೆಯಲ್ಲಿ ಎಲ್ಲಾ ರೀತಿಯ ಸಂಬಂಧಗಳನ್ನ, ಆ ಸಂಬಂಧಗಳ ಬೇರುಗಳನ್ನ ಅದ್ದೂರಿಯಾಗಿ ಸಂಭ್ರಮಿಸೋದಕ್ಕೆ ನಾನೀಗ ಶುರು ಮಾಡ್ತಾ ಇದ್ದೀನಿ. ಇದು ಬಂಧನಗಳ ಬೇರುಗಳನ್ನ ಗಟ್ಟಿಯಾಗಿಸುವಂತ ಸಂಬಂಧಗಳ ಗೂಡು ನಾವು ನಮ್ಮವರು. ಶುಭಾರಂಭ.